ಪ್ರತಿದಿನವೂ ರಾಜ್ಯದ ಕೋಟ್ಯಾಂತರ ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ಸೇವೆ ಕೊಡುವ, ರಾಜ್ಯದ 1,15,00,000 ಜನರಿಗೆ ಉದ್ಯೋಗ ಕೊಟ್ಟಿರುವಂತಹ ಕೆಎಸ್ಆರ್ಟಿಸಿ ಸಂಸ್ಥೆಯನ್ನ, ಸಾರಿಗೆ ಸಂಸ್ಥೆಗಳನ್ನ ದಿವಾಳಿ ಮಾಡಿ ನಾಡಿದ್ದಕ್ಕೆ ಮೇ 20, 2026ಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಾಧನಾ ಸಮಾವೇಶ ಮಾಡೋದಿಕ್ಕೆ ಹೊರಟಿದೆ. ಈ ಸಾಧನಾ ಸಮಾವೇಶ 20ನೇ ತಾರೀಕು ಮಾಡಬೇಕಾಗಿದ್ದು, ಈಗ 20ನೇ ತಾರೀಕಿನಿಂದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮುಷ್ಕರ ಹೋಗ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಾಳೆಗೆ, ಅಂದ್ರೆ ಒಂದು ದಿವಸ ಹಿಂದಕ್ಕೆ, ಮೇ 19ಕ್ಕೆ ಹಿಂದಕ್ಕೆ ಹಾಕೊಂಡಿದ್ದಾರೆ. ಬಂಧುಗಳೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ, ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷ. ಇವತ್ತು ಮೇ 18, 2026. ನಿಮ್ಗೆಲ್ಲ ಗೊತ್ತಿದೆ, 3 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು. ಅವರು ಆಡಳಿತಕ್ಕೆ ಬಂದಾಗ ಪ್ರತಿ ವರ್ಷವೂ ಸಾಧನಾ ಸಮಾವೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. ಅದರಲ್ಲಿ ಒಂದು ಪ್ರಮುಖವಾದ ಗ್ಯಾರಂಟಿ ಶಕ್ತಿ ಯೋಜನೆ. ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರಿಗೂ ಸರ್ಕಾರಿ ಬಸ್ಗಳಲ್ಲಿ, ವಿಶೇಷವಾಗಿ ಕೆಂಪು ಬಸ್ಗಳಲ್ಲಿ ಮತ್ತೆ ಬಿಎಂಟಿಸಿಯ ಸ್ಥಳೀಯ ಸಾರಿಗೆ ಬಸ್ಗಳಲ್ಲಿ, ಎಸಿ ಅಲ್ಲದ ಬಸ್ಗಳಲ್ಲಿ ಮತ್ತೆ ವಿಶೇಷವಲ್ಲದಂತಹ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಒಂದು ಸೌಕರ್ಯ. ಆ ಸೌಕರ್ಯ ಈಗ ರಾಜ್ಯಾದ್ಯಂತ ಕೋಟ್ಯಾಂತರ ಜನ ಅದರ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಆದರೆ ಸರ್ಕಾರ ದಿಕ್ಕು ತಪ್ಪಿದ ನೀತಿಗಳಿಂದಾಗಿ ಮತ್ತು ಸರ್ಕಾರವೇ ಒಂದು ರೀತಿಯಲ್ಲಿ ದಿವಾಳಿ ಎದ್ದಿರುವಂತಹ ಕಾರಣಕ್ಕಾಗಿ ಅದನ್ನ ಸರಿಯಾಗಿ ಅನುಷ್ಠಾನ ಮಾಡದೆ ಇವತ್ತು ಕೆಎಸ್ಆರ್ಟಿಸಿ ನೌಕರರನ್ನ ಒಂದು ರೀತಿಯಲ್ಲಿ ಬೀದಿಗೆ ತಂದಿದ್ದಾರೆ. ಮತ್ತು ಕೆಎಸ್ಆರ್ಟಿಸಿ ಇಡೀ ಸಂಸ್ಥೆಯನ್ನೇ, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಅಂತ ಏನು 4 ಸಾರಿಗೆ ಸಂಸ್ಥೆಗಳಿದೆ, ಆ ಸಾರಿಗೆ ಸಂಸ್ಥೆಗಳೆಲ್ಲವೂ ಸಹ ದಿವಾಳಿ ಆಗುವ ಹಂತಕ್ಕೆ ತಲುಪಿದೆ. ಅದರ ಮಧ್ಯೆ ಹಣ ಇಲ್ಲ ಅಥವಾ ಹಣ ಸರಿಯಾಗಿ ಕೊಡಲಾಗದೇ ಇರುವ ಕಾರಣಕ್ಕಾಗಿ ದಿವಾಳಿ ತಲುಪಿದೆ ಅನ್ನೋದ್ರ ಮಧ್ಯೆ ಮೊದಲ ವರ್ಷದ ಸಾಧನಾ ಸಮಾವೇಶಕ್ಕೆ ಸರ್ಕಾರ 30 ಕೋಟಿ ಖರ್ಚು ಮಾಡುತ್ತೆ. 2ನೇ ವರ್ಷದ, ಅಂದ್ರೆ ಕಳೆದ ವರ್ಷದ ಸಾಧನಾ ಸಮಾವೇಶಕ್ಕೆ 2 ಕೋಟಿ ಖರ್ಚು ಮಾಡುತ್ತೆ. ಬರೀ ಸಮಾವೇಶಕ್ಕೆ ಬೇರೆ ಬೇರೆ ಯಾವ್ಯಾವ ಬಾಬತ್ತುಗಳಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದಾರೋ ಗೊತ್ತಿಲ್ಲ. ಈ ವರ್ಷಕ್ಕೆ 12 ಕೋಟಿ ಬೇಕು ಅಂತ ಕಂದಾಯ ಇಲಾಖೆ ಸಚಿವರು 12 ಕೋಟಿಗೆ ಬೇರೆ ಬೇರೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲೆಲ್ಲಿ ಇದನ್ನ ಹೊಂದಿಸಬಹುದು ಅನ್ನುವಂತಹ ಒಂದು ಚರ್ಚೆ ನಡೀತಾ ಇದೆ ಅಂತ ಮಾಹಿತಿ ಇದೆ. ಈ ವರ್ಷ ಅದೆಷ್ಟು ಕೋಟಿ ಖರ್ಚಾಗುತ್ತೋ, ಕೃಷ್ಣನ ಲೆಕ್ಕ, ರಾಮನ ಲೆಕ್ಕ ಅನ್ನುವಂತಹ ರೀತಿಯಲ್ಲಿ. ಆದರೆ ಆಗ್ಲೇ ಹೇಳಿದ ಹಾಗೆ 1,15,00,000 ಜನ ಸಿಬ್ಬಂದಿ ಕೆಲಸ ಮಾಡುವಂತಹ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಸಂಸ್ಥೆಗಳು ಇವತ್ತು ನಷ್ಟದಲ್ಲಿವೆ. ಸರ್ಕಾರ ಇಲ್ಲಿಯವರೆಗೂ ಕಳೆದ 3 ವರ್ಷಗಳಲ್ಲಿ ಯಾವೆಲ್ಲ ಮಹಿಳೆಯರು ಈ ಶಕ್ತಿ ಯೋಜನೆಯ ಫಲಾನುಭವಿಗಳಾಗ್ತಾರೋ ಅವರು ಟಿಕೆಟ್ ತೆಗೆದುಕೊಂಡಾಗ ಆ ಟಿಕೆಟ್ ಉಚಿತವಾಗಿ ಅವರಿಗೆ ಟಿಕೆಟ್, ಆದರೆ ಸರ್ಕಾರ ಆ ಹಣವನ್ನ ಈ ಸಂಸ್ಥೆಗಳಿಗೆ ಭರಿಸಬೇಕು. ಆದರೆ ಇಲ್ಲಿಯ ತನಕ 5,000 ಕೋಟಿಗಿಂತ ಹೆಚ್ಚಿನ ಹಣವನ್ನ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಈ 4 ಸಂಸ್ಥೆಗಳಲ್ಲಿ ಬಾಕಿ ಉಳಿಸಿಕೊಂಡಿದೆ. 2023-24ರಲ್ಲಿ ರಾಜ್ಯದ ಮಹಿಳೆಯರು 4,380 ಕೋಟಿ ರೂಪಾಯಿಗಳಷ್ಟು ಟಿಕೆಟ್ಗಳ ಫಲಾನುಭವಿಗಳಾದರು. ಆದರೆ ಸರ್ಕಾರ ಆ ಅವಧಿಗೆ ಕೊಟ್ಟಿದ್ದು 3,199 ಕೋಟಿ. ಅಂದ್ರೆ ಆವತ್ತಿನ ಸಂದರ್ಭದಲ್ಲಿಯೇ 1,180 ಕೋಟಿಗಳನ್ನ ಸಾರಿಗೆ ಸಂಸ್ಥೆಗಳಿಗೆ ಭರಿಸದೆ ಸರ್ಕಾರ ಬಾಕಿ ಇಟ್ಟುಕೊಳ್ತು. 24-25ರಲ್ಲಿ ಈ ಸ್ತ್ರೀ ಶಕ್ತಿಯ ಶಕ್ತಿ ಯೋಜನೆಯ ಫಲಾನುಭವಿಗಳು ತೆಗೆದುಕೊಂಡಂತಹ ಟಿಕೆಟ್ಗಳ ಮೊತ್ತ 6,185 ಕೋಟಿ. ಸರ್ಕಾರ ಭರಿಸಿದ್ದು 5,015 ಕೋಟಿ, ಬಾಕಿ ಉಳಿಸಿಕೊಂಡಿದ್ದು 1,170 ಕೋಟಿ. 25-26ರಲ್ಲಿ ಟಿಕೆಟ್ಗಳ ಮೊತ್ತ, ಮಹಿಳೆಯರಿಗಂತೂ ಕೊಟ್ಟ ಉಚಿತ ಟಿಕೆಟ್ಗಳ ಮೊತ್ತ 8,262 ಕೋಟಿ. ಸರ್ಕಾರ ಭರಿಸಿದ್ದು 5,300 ಕೋಟಿ ಮಾತ್ರ. ಅಂದ್ರೆ ಬಾಕಿ 2,962 ಕೋಟಿ ಉಳಿಸಿಕೊಂಡಿದೆ. ಈ 3 ವರ್ಷಗಳಲ್ಲಿ 5,313 ಕೋಟಿ ರೂಪಾಯಿಗಳನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದು 3 ತಿಂಗಳ ಹಿಂದಿನ ಮೊತ್ತ. ಹಾಗಾಗಿ ಇಷ್ಟೆಲ್ಲ ಬಾಕಿಯನ್ನ ಮೊತ್ತವನ್ನು ಉಳಿಸಿಕೊಂಡ ಕಾರಣಕ್ಕಾಗಿಯೇ ಸಾರಿಗೆ ನೌಕರರಿಗೆ, ಈ 1,15,000 ಇರುವಂತಹ ಸಾರಿಗೆ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ, ಅವರಿಗೆ ಸಮಯಕ್ಕೆ ಸರಿಯಾಗಿ ಅವರ PF ನ ಭರಿಸ್ತಾ ಇಲ್ಲ, ಅವರ ಇನ್ಶೂರೆನ್ಸ್ ಅನ್ನ ಭರಿಸ್ತಾ ಇಲ್ಲ.
ಅದೆಲ್ಲದರ ಜೊತೆಗೆ 24ನೇ ಇಸ್ವಿಯಲ್ಲಿಯೇ ಒಪ್ಪಂದಗಳ ಪ್ರಕಾರ 2024ರಲ್ಲಿಯೇ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ವೇತನ ಪರಿಷ್ಕರಣೆ ಆಗಿಲ್ಲ ಇಲ್ಲಿಯವರೆಗೂ. ಅವರಿಗೆ 25% ಸಾರಿಗೆ ನೌಕರರು 25% ಬೇರೆ ಬೇರೆ ಕಾರಣಗಳಿಂದಾಗಿ ಅವರದೇ ಆದಂತಹ ಒಂದು ನಂಬರ್ ಇಟ್ಕೊಂಡು 25% ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ 2 ವರ್ಷಗಳಿಂದ ನಿರಂತರವಾಗಿ ಹೋರಾಟ, ಬೇಡಿಕೆ, ಆಗ್ರಹ ಇವೆಲ್ಲವನ್ನ ಮಾಡ್ತಾ ಬರ್ತಿದ್ದಾರೆ. ಇತ್ತೀಚೆಗೆ ತಾನೇ ಕೆಲವೇ ದಿನಗಳ ಹಿಂದೆ ಅದನ್ನ ನಾವು 12.5% ಹೆಚ್ಚಿಗೆ ಮಾಡಿದ್ದೀವಿ, 25% ಕೊಡೋದಿಕ್ಕಾಗೋದಿಲ್ಲ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಈ ಮಧ್ಯದಲ್ಲಿ ಆವತ್ತಿನಿಂದ ಹಿಂಬಾಕಿ 2020 ಮತ್ತು 23ರ ಅವಧಿಯ 38 ತಿಂಗಳ ಹಿಂಬಾಕಿ ಇಲ್ಲಿ ತನಕ ಪೂರ್ತಿಯಾಗಿ ಪಾವತಿ ಆಗಿಲ್ಲ. ಇದ್ರ ಜೊತೆಗೆ ಕೋವಿಡ್, ವಿಶೇಷವಾಗಿ ಆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳು, ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಅಂತಹ ಒಂದು ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿಯೂ ಕೆಲಸ ಮಾಡಿದ್ರು. ರಾಜ್ಯ ಚಲಿಸಬೇಕು ಅಂತೇಳಿ ತಮ್ಮ ಒಂದು ರೀತಿಯಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿದ್ರು. ಅದರಲ್ಲಿ ನೂರಾರು ಜನ ಸತ್ರು ಕರ್ತವ್ಯದ ಕಾಲದಲ್ಲಿ. ಬೇರೆ ಸಂದರ್ಭದಲ್ಲ, ಅವರು ಗಾಡಿ ಓಡಿಸ್ತಿದ್ದ ಕಾರಣಕ್ಕಾಗಿನೇ, ಅಷ್ಟು ಎಕ್ಸ್ಪೋಸ್ ಆದ ಕಾರಣಕ್ಕಾಗಿನೇ ನೂರಾರು ಜನ ಅವರ ಗಾಡಿಗಳನ್ನು ಹತ್ತು ಇಳಿದು ಆದ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಗಾಡಿಗಳಲ್ಲಿ ಎಕ್ಸ್ಪೋಸ್ ಆದ ಕಾರಣಕ್ಕಾಗಿ ಡ್ರೈವರ್ಗಳು, ಕಂಡಕ್ಟರ್ಗಳು ಸೇರಿದಂತೆ ನೂರಾರು ಜನ ಆ ಸಂದರ್ಭದಲ್ಲಿ ಸತ್ರು. ಆದರೆ ಆ ನೌಕರರ ಕುಟುಂಬಗಳಿಗೆ, ಸತ್ತಂತಹ ಒಂದು ರೀತಿಯಲ್ಲಿ ಕಾಯಿಲೆಗೆ ಬಲಿಯಾದಂತಹ, ಬಲಿದಾನ ಮಾಡದಂತಹ ಕೆಎಸ್ಆರ್ಟಿಸಿ ನೌಕರರ ಕುಟುಂಬಗಳಿಗೆ ಇಲ್ಲಿಯ ತನಕ ಸಂಪೂರ್ಣವಾದ ಪರಿಹಾರವನ್ನ ಕೊಟ್ಟಿಲ್ಲ. ಪೂರ್ಣವಾಗಿ ಪರಿಹಾರದ ಬಾಕಿ ಏನಿತ್ತು ಅದನ್ನ ಪಾವತಿ ಮಾಡಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಕಳೆದ 2 ವರ್ಷಗಳಿಂದಲೂ ಸಾರಿಗೆ ನೌಕರರು ಬೇಡಿಕೆಗಳನ್ನ ಇಡ್ತಾ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸರ್ಕಾರ ಮೂಗಿಗೆ ಬೆಣ್ಣೆ ಸವರುವ ರೀತಿಯಲ್ಲಿ ನಡ್ಕೊಂಡು ಬರ್ತಾನೆ ಇದೆ. ಅದೇ ಕಾರಣದಿಂದಾಗಿ ಇವತ್ತು ಒಂದು ರೀತಿಯಲ್ಲಿ ಅಂತಿಮವಾಗಿ ಬೇರೆ ಯಾವುದೇ ಆಯ್ಕೆ ಇಲ್ಲದಂತಹ ಸಾರಿಗೆ ಸಿಬ್ಬಂದಿ, ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿ ನಾಳಿದ್ದಿನಿಂದ 20ನೇ ತಾರೀಕು ಮೇ 20ರಿಂದ ನಾವು ಬಸ್ಗಳನ್ನ ರಸ್ತೆಗೆ ಇಳಿಸೋದಿಲ್ಲ, ನಾವು ಆವತ್ತಿನಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಸರ್ಕಾರ ನಾಳೆಗೆ ಮೇ 19ಕ್ಕೆ 20ನೇ ತಾರೀಕು ಮಾಡ್ತೀವಿ ಅಂದಿದ್ದವರು ಒಂದು ದಿವಸ ಹಿಂದಕ್ಕೆ ಹಾಕೊಂಡು ಮೇ 19ಕ್ಕೆ ಸಾಧನಾ ಸಮಾವೇಶ ಮಾಡ್ತಿದ್ದಾರೆ. ಆದ್ರೆ ಮೇ 20ಕ್ಕೆ ಸಾರಿಗೆ ಸಿಬ್ಬಂದಿ ನಾವು ಮುಷ್ಕರ ಹೂಡ್ತಾ ಇದ್ದೀವಿ ಅಂತಾರೆ. ಇದು ಇವತ್ತಿನ ನಮ್ಮ ರಾಜ್ಯ ದಿವಾಳಿ ಆಗಿರುವಂತಹ ರಾಜ್ಯದ ಪರಿಸ್ಥಿತಿ. ಶಕ್ತಿ ಯೋಜನೆ ಬಹಳ ಉತ್ತಮವಾದಂತಹ ಯೋಜನೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇವತ್ತು ದೇಶದ 10 ಕಡೆಗಳಲ್ಲಿ ಇವತ್ತು ಅದು ಅನುಷ್ಠಾನಕ್ಕೆ ಬಂದಿದೆ. ಅಲ್ಲೆಲ್ಲ ಯಾವ ತರಕ್ಕೆ ಸಾರಿಗೆ ಸಂಸ್ಥೆಗಳು ಕೆಲಸ ಮಾಡ್ತಿದೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಅಂತೂ ಇವತ್ತು ನಮ್ಮ ಸರ್ಕಾರ ಸಮಯಕ್ಕೆ ಅದೇ ಹೇಳಿರುವಂತಹದ್ದು, ನಾವು ಆ ಮಹಿಳೆಯರಿಗೆ ಏನು ಉಚಿತವಾಗಿ ಟಿಕೆಟ್ ಕೊಡ್ತೀವಿ ಅದನ್ನ ಸರ್ಕಾರ ಭರಿಸುತ್ತೆ. ಅವರಿಗೆ ಸಂಸ್ಥೆಗಳಿಗೆ ಮಹಿಳೆಯರ ಟಿಕೆಟ್ ನ ಮೊತ್ತವನ್ನ ಕಾಲಕ್ಕೆ ಭರಿಸುತ್ತೆ ಅಂತ. ಇವತ್ತಿನ ತನಕ ಅದನ್ನ 3 ವರ್ಷದ ಹಿಂದಿನದ್ದು ಸೇರಿ 5,313 ಕೋಟಿ ರೂಪಾಯಿಯನ್ನ ಮೊನ್ನೆ 2 ತಿಂಗಳ ಹಿಂದಿನ ತನಕ ಸರ್ಕಾರ ಬಾಕಿ ಇಟ್ಕೊಂಡಿದೆ. ಹಾಗಾದ್ರೆ ಸಂಸ್ಥೆ ಹೇಗೆ ನಡೆಯುತ್ತೆ ಅಂದ್ರೆ ಕಾಲಕ್ಕೆ ಇವರಿಗೆ 2-3 ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗಿಲ್ಲ. ಹಾಗಾಗಿ 6-7 ವರ್ಷಗಳ ಹಿಂದಿನ ಸಂಬಳದಲ್ಲಿ ಇವತ್ತಿಗೂ ಸಾರಿಗೆ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವರ PF ಕಾಲಕ್ಕೆ ಆ PF ಕಟ್ಟಾಗಿ ಸರ್ಕಾರದ ಪ್ರಮಾಣವನ್ನು ಸೇರಿಸಿ PFಗೆ ಅದು ಇದು ಕೊಡಬೇಕು. ಆ PF ನಡೆಸುವಂತಹ ಸಂಸ್ಥೆಗೆ ಅದು ಆವತ್ತಿನಿಂದ ಆ ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ. ಅದೊಂದು ರೀತಿಯಲ್ಲಿ ಅವರಿಗೆ ನಿವೃತ್ತಿಗೆ ಅನುಕೂಲವಾಗುವಂತದ್ದು. ಇವರು ಕಾಲಕ್ಕೆ ಅವರ ಮ್ಯಾಚಿಂಗ್ ಗ್ರಾಂಟ್ ಅನ್ನ ಹಾಕಿ ಭರ್ತಿ ಮಾಡೋದಿಲ್ಲ. ಅದೇ ರೀತಿಯಲ್ಲೇ ಇಲ್ಲಿ ನೋಡಿದ್ರೆ ಸಿಬ್ಬಂದಿಯಿಂದ ಇನ್ಶೂರೆನ್ಸ್ಗೆ ಅಂತ ಕಟ್ ಮಾಡ್ಕೊಳ್ತಾರೆ. ಆದ್ರೆ ಇನ್ಶೂರೆನ್ಸ್ಗೆ ಪೇ ಮಾಡೋದಿಲ್ಲ. ಕಾರ್ಮಿಕ ಸಿಬ್ಬಂದಿಗೆ, ವಿಶೇಷವಾಗಿ ಕೆಎಸ್ಆರ್ಟಿಸಿ ಕಾರ್ಮಿಕರಿಗೆ ಅಥವಾ ಸಿಬ್ಬಂದಿಗೆ ಮೆಸೇಜ್ಗಳು ಬರ್ತಾ ಇರುತ್ತೆ, ನಿಮ್ದು ಇನ್ನೂ ಇನ್ಶೂರೆನ್ಸ್ ಪೇ ಆಗಿಲ್ಲ, PF ಪಾವತಿ ಆಗಿಲ್ಲ ಅಂತೇಳಿ. ಪಾವತಿ ಮಾಡಬೇಕಾಗಿರೋದು ಅದನ್ನ ಸರ್ಕಾರ ಅಥವಾ ಸಂಸ್ಥೆಗಳು ಅದನ್ನ ಮಾಡ್ತಾ ಇಲ್ಲ. 2 ತಿಂಗಳು 3 ತಿಂಗಳು ಆದ್ಮೇಲೆ 2 ತಿಂಗಳು 3 ತಿಂಗಳು ಹಿಂದಿನದನ್ನ ಪೇ ಮಾಡ್ತಾರೆ. ಹೀಗೆಲ್ಲ ಸಿಬ್ಬಂದಿಗೆ ಅವರಿಗೆ ಆದಂತಹ ಈ ಬಡ್ಡಿಯ ನಷ್ಟ ಅಥವಾ ಅವರ PF ಕಟ್ಟಾದಾಗ ಅವರಿಗೆ ಅವರ ಅಕೌಂಟ್ಗೆ ಹೋಗಿ ಆ ದುಡ್ಡು ಬಿದ್ದಿದ್ರೆ ಆ ದುಡ್ಡು ಮೊತ್ತ ಸಣ್ಣ ಪ್ರಮಾಣದಲ್ಲಾದ್ರೂ ಬೆಳೀತಾ ಹೋಗುತ್ತೆ. ಆ ಮೊತ್ತವೂ ಸಹ ಸರಿಯಾಗಿ ಬೆಳೆಯೋದಿಲ್ಲ. ಹೀಗೆ ಕಾರ್ಮಿಕರಿಗೆ ಒಂದು ಕಡೆ ಮೋಸ ಮಾಡಿಕೊಂಡು ಇವರು ಕಾರ್ಮಿಕರಿಗೆ ಮೋಸ ಮಾಡ್ತಾ ಈ ಶಕ್ತಿ ಯೋಜನೆಯ ಹೆಸರು ತೋರಿಸ್ಕೊಂಡು ಸರ್ಕಾರ ಇವತ್ತು ಕಾರ್ಮಿಕರಿಗೆ ಮೋಸ ಮಾಡ್ತಾ ಇದೆ. ಹಾಗಾಗಿ ಇವೆಲ್ಲವನ್ನ ಕೆಲವೊಂದು ಸಂದರ್ಭಗಳಲ್ಲಿ ಈ 1,15,000 ಇರುವಂತಹ ಸಿಬ್ಬಂದಿ ಹಲವಾರು ಕಾರಣಗಳಿಂದಾಗಿ ಇದನ್ನ ಸರಿಯಾಗಿ ಸಾರ್ವಜನಿಕರ ಗಮನಕ್ಕೆ ತರೋದಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ 10 ಒಕ್ಕೂಟಗಳು, ಈಗ ಎಲ್ಲಾ ಒಕ್ಕೂಟಗಳು ಸೇರಿ ನಾವು ಮೇ 20ರಿಂದ ನಾವು ಮುಷ್ಕರ ಹೂಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಹಲವಾರು ಒಕ್ಕೂಟಗಳಿರುವ ಕಾರಣಕ್ಕೆ ಮತ್ತೆ ನಮ್ಮ ರಾಜ್ಯದ ಮಂತ್ರಿಗಳು
ಇವತ್ತು ವಿಶೇಷವಾಗಿ ಸಾರಿಗೆ ಸಚಿವ 2ನೇ ಬಾರಿಗೆ ಸಾರಿಗೆ ಸಚಿವರಾಗಿರುವಂತದ್ದು. ಹಿಂದಿನ ಸಂದರ್ಭದಲ್ಲೂ ಸಾರಿಗೆ ಸಚಿವರಾಗಿದ್ರು, ಈಗಿನ ಸಂದರ್ಭದಲ್ಲೂ ಸಾರಿಗೆ ಸಚಿವರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇವರ ಅದಕ್ಷತೆ ಮತ್ತು ಇಲಾಖೆಯಲ್ಲಿಯ ಭ್ರಷ್ಟಾಚಾರ, ಹಲವಾರು ಸಂದರ್ಭಗಳಲ್ಲಿ ಸಿಬ್ಬಂದಿ ರಜಾ ತೆಗೆದುಕೊಳ್ಳೋದಕ್ಕೂ ರೂಟ್ ತಗೊಳ್ಳೋದಕ್ಕೂ ಸಹ ಲಂಚ ಕೊಡುವಂತಹ ಹೀನ ಪರಿಸ್ಥಿತಿ ಅಲ್ಲಿದೆ. ಅಲ್ಲಿ ಯಾವುದೇ ರೀತಿಯ ಪಾರದರ್ಶಕತೆಯನ್ನ ತಂದಿಲ್ಲ. ಹಳೆ ಗಾಡಿಗಳನ್ನ ಮಾರುವಾಗ ಅಲ್ಲಿ ಪಾರದರ್ಶಕತೆ ಇಲ್ಲ. ಚಾಸಿಗಳನ್ನೇ, ಟೈರ್ಗಳನ್ನೇ, ಟ್ಯೂಬ್ಗಳನ್ನೇ, ಸ್ಪೇರ್ ಪಾರ್ಟ್ಸ್ ಮಾಡಿಕೊಳ್ಳುವಂತಹ ಒಂದು ದಂಧೆ ಮೊದಲಿಂದಲೂ ಅಲ್ಲಿದೆ. ಅದಕ್ಕೆ ಯಾವುದೇ ದೊಡ್ಡ ಮಟ್ಟದಲ್ಲಿ ಕಡಿವಾಣ ಬಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಅದ್ರ ಜೊತೆಗೆ ಹೊಸ ಹೊಸ ಗಾಡಿಗಳನ್ನ ಅಗತ್ಯವೋ ಅನಗತ್ಯವೋ ಹೊಸ ಗಾಡಿಗಳು ತಗೊಳ್ತಾ ಇರ್ತಾರೆ. ಯಾವ್ದಾವುದೋ ಸ್ಕೀಮ್ ನಲ್ಲಿ ರಾಜ್ಯ ಸರ್ಕಾರದ್ದು ಅಥವಾ ಇನ್ಯಾವುದೋ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳ ಬಡ್ಡಿ ಸಾಲದಲ್ಲಿಯೋ ಅಥವಾ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಕೊಡುವಂತಹ ಕೆಲವೊಂದು ಅನುದಾನದಲ್ಲಿಯೋ 50 ಲಕ್ಷ ಗಾಡಿಗಳಿಗೆ 70 ಲಕ್ಷ 80 ಲಕ್ಷ ರೂಪಾಯಿ ಹಣ ತೆತ್ತು ಬೆಂಗಳೂರಿಗೆ ಅಂತಹ ದೊಡ್ಡ ಗಾಡಿಗಳ ಅಗತ್ಯವೇ ಇಲ್ಲ. ಆದ್ರೂ ಸಹ ಅಂತಹ ಯಮರೂಪಿ ಸ್ವರೂಪಿ ಗಾಡಿಗಳನ್ನ ಬೆಂಗಳೂರಿನಂತಹ ಸಣ್ಣ ಸಣ್ಣ ರಸ್ತೆಗಳಿಗೆ ಇಳಿಸೋದಿಕ್ಕೆ ತೆಗೆದುಕೊಳ್ತಾರೆ. ಅವುಗಳ ಬಡ್ಡಿ, ಅವುಗಳ ಸಾಲ ಮರುಪಾವತಿ ಮತ್ತು ಬಡ್ಡಿನೇ ಬಹಳ ದೊಡ್ಡ ಸ್ಕ್ಯಾಮ್. ಅಗತ್ಯವೋ ಅನಗತ್ಯವೋ ಈ ರೀತಿಯಲ್ಲೆಲ್ಲ ಮಾಡಿಕೊಂಡು ಇವತ್ತು ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಬಿಳಿಯಾನೆ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಇವತ್ತು ಕೋಟ್ಯಾಂತರ ಜನ ಅವಲಂಬಿತರಾಗಿರುವಂತಹ ಸಾರಿಗೆ ಬಸ್ ಸಂಸ್ಥೆ, ಸಾರ್ವಜನಿಕ ಸಾರಿಗೆ ಬಸ್ಗಳ ಸಂಸ್ಥೆಗಳು ದಿವಾಳಿ ಎದ್ದೇಳ್ತವೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಬಸ್ ಸ್ಟ್ಯಾಂಡ್ಗಳು ಇರೋದಿಲ್ಲ, ಒಳ್ಳೆಯ ಬಸ್ಗಳು ಇರೋದಿಲ್ಲ. ಬಸ್ಗಳಿಗೆ ಕಾಲಕ್ಕೆ ತಕ್ಕ ಹಾಗೆ ಅಲ್ಲಿ ರಿಕ್ರೂಟ್ಮೆಂಟ್ ನಡಿಬೇಕು. ಇವತ್ತು ಬೆಂಗಳೂರಿನ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಯಾರು ಕಂಡಕ್ಟರ್ ಒಬ್ಬ ಬಿಟ್ರೆ ಆ ಎಲೆಕ್ಟ್ರಿಕ್ ಗಾಡಿಗಳ ಮೇಂಟೆನೆನ್ಸ್ ಸರ್ಕಾರದಲ್ಲ ಅಥವಾ ಸಂಸ್ಥೆಗಳದ್ದಲ್ಲ, ಅದರ ಡ್ರೈವರು ಸರ್ಕಾರದಲ್ಲ. ಅವರಿಗೆ 15,000 16,000 ರೂಪಾಯಿ ಸಂಬಳ. ಅಂದ್ರೆ ಡ್ರೈವರ್ಗಳಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಅಥವಾ ಅವ್ರದ್ದೇನು ಡ್ಯೂಟಿ ಅವಧಿ ಕೆಲಸ ಮಾಡುವಂತವರಿಗೆ, ಆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಡ್ರೈವರ್ಗಳ ಕೆಲಸ ಮಾಡ್ತಿರುವಂತವರಿಗೆ ಉದ್ಯೋಗ ಭದ್ರತೆ ಇಲ್ಲ, ಮಿನಿಮಮ್ ವೇಜ್ ಇಲ್ಲ. ಇವೆಲ್ಲವೂ ಸಹ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತವರು ಹೇಗೆಲ್ಲ ಯಾವೆಲ್ಲ ರೀತಿಯಲ್ಲಿ ತನ್ನದೇ ಕೆಲಸದಲ್ಲಿ ತೊಡಗಿರುವಂತಹ ಸರ್ಕಾರದ ಕೆಲಸದಲ್ಲಿ, ಸರ್ಕಾರದ ಸೇವೆಯಲ್ಲಿ ತೊಡಗಿರುವಂತಹ ಸಿಬ್ಬಂದಿಗಳಿಗೆ ಯಾವೆಲ್ಲ ರೀತಿಯಲ್ಲಿ ಮೋಸ ಅನ್ಯಾಯ ಮಾಡುತ್ತೆ ಅನ್ನುವಂತಹ ಕೆಲವೊಂದು ಉದಾಹರಣೆಗಳು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಹಲವಾರು ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿಗಳು ನಮಗೆ ಅಪ್ರೋಚ್ ಮಾಡಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಹೇಳ್ತಿದ್ದಾರೆ. ಇದು ಹೋರಾಟ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಆಗಬಾರದು. ಆದರೆ 4-5 ವರ್ಷಗಳಿಂದ ಉಸಿರು ಬಿಗಿ ಹಿಡಿದು ಇವರು ಸಾರಿಗೆ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಯಾವುದೋ ಕಾರಣಗಳಿಂದಾಗಿ ಅವರಿಗೆ ಸರಿಯಾಗಿ ಜನರಿಗೆ ಮನವರಿಕೆ ಮಾಡ್ಕೊಡೋಕ್ಕಾಗ್ತಾ ಇಲ್ಲ ಅಥವಾ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡೋದಕ್ಕಾಗದೆ ಇವತ್ತು ಅವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಷ್ಕರಕ್ಕಿಳಿದಿದ್ದಾರೆ. ಸರ್ಕಾರ ಈ ವಿಶೇಷವಾಗಿ ಶಕ್ತಿ ಯೋಜನೆಯಲ್ಲಿ ಆ ಟಿಕೆಟ್ ಮೊತ್ತ ಏನಿದೆ ಅದನ್ನ ಕಾಲಕ್ಕೆ ನಿಗದಿತವಾಗಿ 15 ದಿವಸಕ್ಕೊಂದ್ಸಲವೋ 20 ತಿಂಗಳಿಗೊಂದು ಸಲವೋ, ತಿಂಗಳು ಒಂದ್ಸಲನಾದ್ರೂ ಆ ತಿಂಗಳ ಅಂತ್ಯದಲ್ಲಿ ಆ ತಿಂಗಳ ಮೊದಲಾರ್ಧದಲ್ಲಿ ಏನಾಗಿತ್ತು ಅಷ್ಟನ್ನಾದ್ರೂ 15 ದಿವಸಕ್ಕೊಂದ್ಸಲನಾದ್ರೂ ಪೇ ಮಾಡ್ತಾ ಹೋಗಿರ್ಬೇಕು. ಈಗ ಮೇ ಎಂಡ್ಗೆ ಇಡೀ ಮೇ ತಿಂಗಳಲ್ಲಿ ಎಷ್ಟು ದುಡ್ಡಾಗಿದೆ, ಎಷ್ಟು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಟಿಕೆಟ್ ಕೊಡಲಾಗಿದೆ, ಅದರ ಮೊತ್ತ ಏನು ಅಂತ ಹೇಳಿ ಮೇ 30 ಅಥವಾ 31ಕ್ಕೆ ಗೊತ್ತಾಗ್ಬಿಡುತ್ತೆ. ಅದನ್ನ ಒಂದು ವಾರ 10 ದಿವಸದಲ್ಲಿ, ಮಿನಿಮಮ್ ಅಷ್ಟು ದಿವಸದಲ್ಲಿ ಅದನ್ನ ಭರ್ತಿ ಮಾಡುವಂತದ್ದಾಗಬೇಕು, ಭರಿಸಬೇಕು ಸರ್ಕಾರ. ಅದನ್ನ ಮಾಡದೆ ಇಲ್ಲಿಯ ತನಕ ಕಳೆದ 3 ವರ್ಷಗಳಿಂದ 23-24ನೇ ಸಾಲಿಂದನೇ ಇನ್ನು 1,180 ಕೋಟಿ ರೂಪಾಯಿ ಸರ್ಕಾರ ಬಾಕಿ ಪಾವತಿ ಮಾಡಬೇಕಾಗಿದೆ. ಒಟ್ಟು ಇಲ್ಲಿಯ ತನಕ ಸುಮಾರು ಈಗಿಂದು ಲೆಕ್ಕ ಹಾಕಿದ್ರೆ ಬಹುಶಃ 5,500-6 ಸಾವಿರ ಕೋಟಿ ರೂಪಾಯಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಈ ರೀತಿಯಲ್ಲಿ ಸರ್ಕಾರ ಬಾಕಿ ಉಳಿಸ್ಕೊಂಡಾಗ ಆ ಸಂಸ್ಥೆಗಳು ದಿವಾಳಿ ಆಗದೆ ಏನಾಗ್ತವೆ? ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳ ಮೊರಾಲ್ ಏನಿರುತ್ತೆ, ಅವರ ನೈತಿಕ ಸ್ಥೈರ್ಯ ಯಾವ ರೂಪದಲ್ಲಿರುತ್ತೆ? ಮತ್ತೆ ಅದೇ ಕಾರಣಕ್ಕಾಗಿನೇ ಇವತ್ತು ಎಷ್ಟೋ ಕಡೆಗಳಲ್ಲಿ ಬಸ್ಗಳನ್ನ ಸರಿಯಾಗಿ ಹಾಕ್ತಾ ಇಲ್ಲ, ಮತ್ತೆ ರೂಟ್ಗಳನ್ನ ವಜಾ ಮಾಡಿದ್ದಾರೆ. ರೂಟ್ಗಳು ವಜಾ ಮಾಡಿರುವ ಕಾರಣಕ್ಕಾಗಿ ಒಂದು ಕಡೆ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತ ಇವರು ಹೇಳ್ತಾರೆ, ಉಪದೇಶ ಕೊಡ್ತಾರೆ. ಆದ್ರೆ ಸಾರ್ವಜನಿಕ ಸಾರಿಗೆ ಬಳಸೋದಿಕ್ಕೆ ಅಲ್ಲಿ ಸಾರ್ವಜನಿಕ ಸಾರಿಗೆ ಬಸ್ಗಳೇ ಇರೋದಿಲ್ಲ. ಬೆಂಗಳೂರಲ್ಲಿ ಅದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ, ಯಾವುದರಿಂದ ಮೆಟ್ರೋಗಳಿಂದ ಮನೆಗಳ ಹತ್ರ ಇರುವಂತಹ ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನುವಂತ ಇದರಲ್ಲಿ ಸಣ್ಣ ಬಸ್ಗಳನ್ನ ಬಳಸಬಹುದು. ಆದ್ರೆ ಆ ತರದ ಬಸ್ಗಳನ್ನ ಬಳಸೋದಿಲ್ಲ. ಯಾವುದೋ ಹಿಂದಿನ 15-20 ವರ್ಷಗಳ ಹಿಂದಿನ ಟೆಕ್ನಾಲಜಿ ಇರುವಂತಹ, ಕಿತ್ತೋಗಿರುವಂತಹ ಟೆಕ್ನಾಲಜಿ, ಹೊಸದಾಗಿ ಲೇಟೆಸ್ಟ್ R&D ಆಗಿರುವಂತಹ ಬಸ್ಗಳನ್ನ ಈ KSRTC ಅವರು ಕೊಂಡ್ಕೊಳ್ಳೋದಿಲ್ಲ. 20-25 ವರ್ಷದ ಹಳೆ ಟೆಕ್ನಾಲಜಿ ಬಸ್ಗಳನ್ನೇ ಇವತ್ತು ಕೊಂಡುಕೊಳ್ತಾರೆ. ಆದ್ರೆ ಪ್ರೈವೇಟ್ ಅಲ್ಲಿ ನಾವು ನೋಡಿದಾಗ ಹೊಸ ಟೆಕ್ನಾಲಜಿ ಇರುವಂತಹ, ಹೆಚ್ಚಿನ ಮೈಲೇಜ್ ಬರುವಂತಹ, ಹೆಚ್ಚಿನ ವಾರಂಟಿ ಪೀರಿಯಡ್ ಇರುವಂತಹ ಬಸ್ಗಳ
ಬಸ್ಗಳನ್ನ ಪ್ರೈವೇಟ್ ಅವ್ರು ಕೊಂಡ್ಕೊಳ್ತಾರೆ. ಆದ್ರೆ ನಾವು ನೋಡಿದ್ರೆ ಸರ್ಕಾರಿ ಬಸ್ಗಳನ್ನ ನೋಡಿದ್ರೆ ಯಾವುದೋ ಓಬಿ ರಾಯನ ಕಾಲದ ಬಸ್ಗಳ ರೀತಿಯಲ್ಲೇ ಇವತ್ತು ಅಂತಹ ಬಸ್ಗಳೇ ಇವೆ. ಹಾಗಾಗಿ ಇದೊಂದು ರೀತಿಯ ಭ್ರಷ್ಟಾಚಾರ, ಇಲ್ಲೊಂದು ದುರಾಡಳಿತ. ರಾಮಲಿಂಗಾರೆಡ್ಡಿ ಅವರಲ್ಲ, ಬೇರೆ ಯಾರು ಬಂದ್ರು ಚಿತ್ತಶುದ್ಧಿ ಇಲ್ಲದೆ ಇರುವಂತಹ ಸರ್ಕಾರಗಳು ಯಾವುದೇ ಇದ್ರೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳೋದಿಷ್ಟೇ, ನಿಮ್ಮ ಸಾಧನಾ ಸಮಾವೇಶ ಜನರನ್ನ ವಂಚಿಸಿ ಮಾಡಬೇಕಾಗಿಲ್ಲ. ಸಾರಿಗೆ ಸಿಬ್ಬಂದಿ ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ರೆ ಅವರು ಗೊಂದಲದಲ್ಲಿ, ಬೇಸರದಲ್ಲಿ, ಅತಂತ್ರ ಮನಸ್ಥಿತಿಯಲ್ಲಿ ಇದ್ದಾಗ ನೀವು ಸಾಧನಾ ಸಮಾವೇಶ ಮಾಡ್ತೀರಾ. ಇದೇ ನೀವು ಸಾಧನಾ ಸಮಾವೇಶ ಮಾಡಿದ ಮಾರನೇ ದಿವಸವೇ KSRTC 4 ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿ ಧರಣಿ ಕೂತಾಗ, ಮುಷ್ಕರ ಮಾಡಿದಾಗ, ಬಸ್ಗಳನ್ನ ರಸ್ತೆಗೆ ಇಳಿಸದೇ ಇದ್ದಾಗ ನಿಮ್ಮ ಸಾಧನಾ ಸಮಾವೇಶ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಮಾಡಿದಂತ ಸಾಧನಾ ಸಮಾವೇಶಕ್ಕೆ ಏನು ಅರ್ಥ ಇದೆ? ಅದೊಂದು ರೀತಿಯಲ್ಲಿ ನಿಮಗೆ ಕಪಾಳ ಮೋಕ್ಷ. ಹಾಗಾಗಿ ಈ ಕೂಡಲೇ ಒಂದು ಒಳ್ಳೆಯ ಪ್ರೋಸೆಸ್ ಮಾಡ್ಕೊಳ್ಳಿ. ಆ ಪ್ರೋಸೆಸ್ ಅಲ್ಲಿ ಆಟೋಮೆಟಿಕ್ ಆಗಿ ಪೇಮೆಂಟ್ ಆಗುವ ಹಾಗೆ ಸಾರಿಗೆ ಸಂಸ್ಥೆಗಳಿಗೆ ಆಗುವ ಹಾಗೆ ನೋಡ್ಕೊಳ್ಳಿ. ಕಾಲಕ್ಕೆ ಹೇಗೆ ರಾಜ್ಯದ 6-7 ಲಕ್ಷ ಸರ್ಕಾರಿ ನೌಕರರಿಗೆ ಕಾಲಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಒಪ್ಪಂದದ ಪ್ರಕಾರ ಸಾರಿಗೆ ಸಿಬ್ಬಂದಿಗೂ ಕಾಲಕ್ಕೆ ವೇತನ ಪರಿಷ್ಕರಣೆ ಆಗುವ ಹಾಗೆ ಮಾಡಿ, ಕಾಲಕ್ಕೆ ಅವರಿಗೆ ಸಂಬಳ ಸಿಗುವ ಹಾಗೆ ಆ ಒಂದು ದಿನ ಎಲ್ರಿಗೂ ರಾಜ್ಯಾದ್ಯಂತ ಇರುವ ಸರ್ಕಾರಿ ನೌಕರರಿಗೆ ಹೇಗೆ ಸಂಬಳ ಸಿಗುತ್ತೋ ಅದೇ ರೀತಿಯಲ್ಲಿ ಸಾರಿಗೆ ಸಿಬ್ಬಂದಿಗೂ ಸಂಬಳ ಸಿಗುವ ಹಾಗೆ ಮಾಡಿ, PF ಅದನ್ನ ಬೇರೆ ಯಾವುದಕ್ಕೂ ಬಳಸದೆ PF ಸರಿಯಾಗಿ ಕಟ್ಟಿ, ಅದೇ ರೀತಿಯಲ್ಲಿ ಇನ್ಶೂರೆನ್ಸ್ ಏನ್ ಕಟ್ ಮಾಡ್ಕೊಂಡಿರ್ತೀರೋ ಅದನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಿ, ಒಂದು ಒಳ್ಳೆಯ ಗೌರವ ಘನತೆಯಿಂದ ಕೆಲಸ ಮಾಡುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ. ಸಾರಿಗೆ ಸಿಬ್ಬಂದಿ ಇದೇ ಕಾರಣದಿಂದಾಗಿ ಹಲವಾರು ಜನ ಹಲವಾರು ರೀತಿಯ ಒತ್ತಡಗಳಲ್ಲಿ ಇರ್ತಾರೆ. ಆ ಒತ್ತಡಗಳು ಅವರು ಏನು ಪ್ರಯಾಣಿಕರ ಜೊತೆಗೂ ಸಹ ಅವರ ವರ್ತನೆ ಅದು ಪ್ರತಿಬಿಂಬಿತವಾಗುತ್ತೆ. ಹಾಗಾಗಬಾರದು ಅನ್ನೋ ಹಾಗಿದ್ರೆ ದಯವಿಟ್ಟು ನೀವು ಈ ಕೂಡಲೇ ಒಂದಷ್ಟು ಸಂವೇದನೆಗಳನ್ನಿಟ್ಕೊಂಡು ಪಂಚೇಂದ್ರಿಯಗಳನ್ನ ಕೆಲಸ ಮಾಡುವಂತಹ ಪಂಚೇಂದ್ರಿಯಗಳನ್ನಿಟ್ಕೊಂಡು ಇದನ್ನ ಸರಿ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಈ ಸಾರಿಗೆ ನೌಕರರು ಏನು ಮುಷ್ಕರ ಹೂಡ್ತಾ ಇದ್ದಾರೆ, ನಾವು ನೈತಿಕವಾಗಿ ನಿಮ್ಮ ಜೊತೆಗೆ ಇದ್ದೀವಿ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಮಲ್ಲಿ ಇರುವಂತಹ ಭ್ರಷ್ಟಾಚಾರವನ್ನ ನೀವೇನೆ ಬಯಲಿಗೆಳಿಬೇಕು. ಸಾರಿಗೆ ಸಿಬ್ಬಂದಿಯೇ ಗೊತ್ತಿದೆ ಅಲ್ಲಿ ವ್ಯವಸ್ಥೆಯಲ್ಲಿ ಏನು ಭ್ರಷ್ಟಾಚಾರ ಇದೆ ಅಂದ್ರೆ ನೀವು ಬಯಲಿಗೆಳೆದಾಗ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಆದ್ರೆ ಅಂತಹದ್ದೇನಾದ್ರೂ ನಡೆದಿರೋದನ್ನ ಪ್ರೂಫ್ ಇಟ್ಕೊಳ್ಳಿ. ವಿಸಲ್ ಬ್ಲೋವರ್ಸ್ ಆಗಿ ಇದೇನು ಶಾಶ್ವತವಾದಂತಹ ಸಾಯೋ ತನಕ ನಾವು ಆ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀವಿ ಅಂತಿಲ್ಲ. ಇವತ್ತು ಒಳ್ಳೊಳ್ಳೆ ಉದ್ಯೋಗಗಳು ಸಿಗುತ್ತೆ, ಖಾಸಗಿಯಲ್ಲೂ ಸಹ ಒಳ್ಳೆ ಉದ್ಯೋಗಗಳು ಸಿಗಬಹುದು. ಹಾಗಾಗಿ ಜನರಿಗೆ ಮೋಸ ಮಾಡ್ತಾ ಇರುವಂತಹ ಬದ್ಮಾಶ್ ಅಧಿಕಾರಿಗಳು ಅಥವಾ ವ್ಯವಸ್ಥೆ ಏನಾದ್ರೂ ಇದ್ದಾಗ ದಯವಿಟ್ಟು ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಕೊಂಡು ನೀವು ಆ ಭ್ರಷ್ಟಾಚಾರವನ್ನ ಬಯಲು ತಂದು ಆ ಸಾರಿಗೆ ಇಲಾಖೆಗಳಲ್ಲಿ ಸಾರಿಗೆ ಸಂಸ್ಥೆ ನಡೀತಿರುವಂತಹ ಭ್ರಷ್ಟಾಚಾರವನ್ನ ತಡೆಗಟ್ಟೋದಿಕ್ಕೆ ನೀವೇ ಮುಂದಾಗಬೇಕು. ನೀವು ಮುಂದಾಗದೆ ಇದು ಸರಿ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಪ್ರಯಾಣಿಕರ ಜೊತೆಗೂ ನೀವು ಸದ್ವರ್ತನೆಯಿಂದ ನಡ್ಕೊಳ್ಳಿ. ಆಮೇಲೆ ಯಾವುದೇ ರೀತಿಯಲ್ಲಿ ಸೋರಿಕೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇಂದಲ್ಲ ನಾಳೆ ಒಳ್ಳೆ ದಿನಗಳು ಬರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ರಾಜ್ಯದ ಜನರು ಸಹ ಈ ವಿಚಾರವನ್ನು ಗಮನಿಸಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಒಳ್ಳೆಯ ಪ್ರಾಮಾಣಿಕವಾದಂತಹ ಉತ್ತಮವಾದಂತಹ ಸಮಾಜವನ್ನು ಕಟ್ಟಿಕೊಳ್ಳೋದಕ್ಕೆ ಜನರು ಸಹ ಯೋಚಿಸಬೇಕು. ಈ ಕರ್ನಾಟಕದಲ್ಲಿರುವಂತಹ JDS, ಕಾಂಗ್ರೆಸ್, ಬಿಜೆಪಿ ಅಂತ ಪರಮಭ್ರಷ್ಟ ಪಕ್ಷಗಳು 16 ವರ್ಷಗಳಿಂದ ಇದೇ ರೀತಿಯಲ್ಲಿ ದುರಾಡಳಿತ, ದುರಾಚಾರದಲ್ಲಿ ತೊಡಗಿವೆ. ಅವುಗಳನ್ನ ಕಿತ್ತೆಸೆಯೋದಕ್ಕೆ ನೀವು ಸಹ ಮನಸ್ಸು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಬಂಧುಗಳೇ, ಎಲ್ರಿಗೂ ಒಳ್ಳೇದಾಗ್ಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.